ಉದ್ಯಮಿಗಳು ಸಮಾಜ ಸೇವಕರು ಆದ ಅಲ್ಸಳ್ಳಿ ಮಮತೇಶ್ ಗೌಡರವರಿಗೆ 42ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು, ಸ್ನೇಹಿತರು, ಬಂಧುವರ್ಗದವರು, ಹಿತೈಷಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲ್ಸಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಮಮತೇಶ್ ಗೌಡರವರು ಉದ್ಯಮಿಗಳಾಗಿ, ಸಮಾಜ ಸೇವಕರಾಗಿ, ಅಪಾರ ಸ್ನೇಹಿತರು, ಬಂಧುವರ್ಗ, ಅನುಯಾಯಿಗಳನ್ನು ಹೊಂದಿದ್ದು, ಇವರು 41 ವಸಂತಗಳನ್ನು ಪೂರೈಸಿ 42ನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರುಗಳು, ಅಭಿಮಾನಿಗಳು, ಬಂಧುವರ್ಗದವರು, ಗ್ರಾಮಸ್ಥರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸಿಡಿಮದ್ದುಗಳನ್ನು ಸಿಡಿಸುವ ಮುಖಾಂತರವಾಗಿ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ನಿರಂತರ 3 ಗಂಟೆಗಳ ಕಾಲ ಹೂಬಾಣಗಳನ್ನು, ಪಟಾಕಿಗಳನ್ನು ಸಿಡಿಸಿ ಬೃಹತ್ ಗಾತ್ರದ 2 ಸೇಬು ಹಾರಗಳು, ಬೃಹತ್ ಗಾತ್ರದ ಪುಷ್ಪ ಹಾರಗಳನ್ನು ಹಾಕುವ ಮುಖಾಂತರವಾಗಿ 2,000ಕ್ಕೂ ಹೆಚ್ಚು ಮಂದಿಗೆ ಅನ್ನದಾನವನ್ನು ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಇನ್ನು ಇವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಸಾಕಷ್ಟು ಉದ್ಯಮಿಗಳು, ಸ್ನೇಹಿತರು, ಸಮಾಜ ಸೇವಕರು, ರಾಜಕಾರಣಿಗಳು ಸೇರಿದಂತೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸೇರಿ ಇವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಇನ್ನು ಅಭಿಮಾನಿಗಳು ಮಾತನಾಡಿ, ಇವರ ಸ್ನೇಹಿತರು ಕೂಡ ಇದೇ ಸಂದರ್ಭದಲ್ಲಿ ಶುಭ ಹಾರೈಸಿ ಮಾತನಾಡಿ, ನಾಯಕತ್ವ ಗುಣ ಎಂದರೆ ತಾನು ಬೆಳೆಯುವುದು, ತನ್ನವರನ್ನು ಜೊತೆಯಲ್ಲಿ ಬೆಳೆಸಿಕೊಳ್ಳುವುದು. ಅಂತಹ ಗುಣವನ್ನು ಹೊಂದಿರುವ ಮಮತೇಶ್ ಗೌಡರವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡುವಂತಾಗಲಿ, ಅವರಿಗೆ ಭಗವಂತ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಜನಾನರಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ದಾರೆ. 42ನೇ ವರ್ಷಕ್ಕೆ ಕಾಲಿಟ್ಟಂಥ ನಮ್ಮ ಗೆಳೆಯರು, ಆತ್ಮೀಯರಾದಂಥ ಮಮತೇಶ್ ಗೌಡರವರಿಗೆ ಶುಭ ಕೋರ್ತಾ ಇದ್ದೀನಿ. ಇದೇ ರೀತಿ ಸಮಾಜ ಸೇವೆ ಮಾಡಲಿ, ಎಲ್ಲ ಕಡೆಯೂ ಸಮಾಜ ಸೇವೆ ಮತ್ತು ತಾವು ಬೆಳೆದಲ್ದಿರ ತಮ್ಮ ಜೊತೆಗಿರೋಂಥ ಬೆಳೀತಕ್ಕಂಥ ಗುಣ ಹೊಂದಿರತಕ್ಕಂಥ ಮಮತೇಶ್ ಗೌಡರು ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಕೇಳ್ತೀನಿ. ಆಮೇಲೆ ಅವ್ರಿಗೆ ಶುಭ ಹಾರೈಸೋಕ್ಕೆ ಎಷ್ಟು ಜನ ಬಂದರು, ಬೆಂಗಳೂರಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ, ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥ ಸ್ನೇಹಿತರಿಗೂ ಎಲ್ಲರಿಗೂ ನಾನು ತುಂಬುದು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನ ಮಮತೇಶ್ ಅಣ್ಣನವರ ಜನ್ಮದಿನ ಇದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬಂದು ಮಮತೇಶ್ ಅಣ್ಣನವರಿಗೆ ಶುಭ ಕೋರಿದ್ದಾರೆ. ಮೊದಲನೇದಾಗಿ ನಾನು ಸಹ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅಣ್ಣ. ಯುವಕರಿಗೆ ಮಾರ್ಗದರ್ಶನ ನೀಡ್ತಾ ಈ ಒಂದು ಭಾಗದಲ್ಲಿ ತುಂಬ ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ. ಸಾವಿರಾರು ಯುವಕರಿಗೆ ಒಂದು ದಾರಿದೀಪ ಆಗ್ತಾರೆ. ಬಡವರಿಗೆ, ದೀನದಲಿತರಿಗೆ ಹಾಗೂ ಯಾರೆಲ್ಲ ನೊಂದಿರ್ತಾರೋ ಅವ್ರಿಗೆಲ್ಲ ಒಂದು ಬಾಳಲ್ಲಿ ಒಂದು ಚೈತನ್ಯ ಕೊಡ್ತಾರೆ. ಬರೀ ಒಂದು ಊರಿಗೆ ಸೀಮಿತ ಆಗಿಲ್ಲ ಇವತ್ತು ಅಣ್ಣ, ನೂರಾರು ಊರಿಗೆ ಸೀಮಿತ ಆಗಿದ್ದಾರೆ. ಯಾಕಂದರೆ ನೂರಾರು ಊರುಗಳಿಂದ ಬಂದಿದ್ದಾರೆ ಇವತ್ತು ಶುಭ ಕೋರಕ್ಕೆ. ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇವತ್ತು ನಮ್ಮ ಅಣ್ಣವ್ರದ್ದು 42ನೇ ವರ್ಷದ ಹುಟ್ಟುಹಬ್ಬನ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಣ್ಣವರು ನಮಗೆಲ್ಲರಿಗೂ ದಾರಿದೀಪ ಅಂತ ಹೇಳ್ಬೋದು. ಯಾಕಂತಂದರೆ ನಮಗೆಲ್ಲರೂ ಒಳ್ಳೆ ಮಾರ್ಗದರ್ಶನ ನೀಡಿ ಇದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ನಮ್ಮಣ್ಣ ಹೇಳ್ಕೊಟ್ಟವ್ರೆ. ಮೊದಲಿಗೆ ಏನು ಹೇಳೋದಂದರೆ, ಈಗ ನಮ್ಮ ಸ್ನೇಹಿತರಾದ ಮಮತೇಶ್ ಗೌಡರಿಗೆ 42ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವರ ಸ್ನೇಹ 23 ವರ್ಷದ ಸ್ನೇಹ ಇವ್ರದ್ದು. ಹಾಗಾಗಿ ನಾವು ಆವತ್ತು ಹೇಗಿದ್ದೀರೋ ಇವತ್ತು ಹಾಗೆ ಇದ್ದೀವಿ, ಮುಂದೇನೂ ಹಾಗೆ ಇರ್ತೀವಿ. ಅವರು 100 ಕಾಲ ಖುಷಿಯಾಗಿ, ಸಂತೋಷವಾಗಿ, ಸುಖವಾಗಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಿನ ನಮ್ಮ ಮಮತೇಶ್ ಹುಟ್ಟುಹಬ್ಬದ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆದಿದೆ. 40ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮಾರು 100 ಸಂಖ್ಯೆಯಲ್ಲಿ ಅವರ ಒಂದು ಸ್ನೇಹಿತರು ಹಾಗೂ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ನಾವಿಬ್ಬರು ಯಾಕಂದರೆ ಒಂದೇ ಸ್ಕೂಲಲ್ಲಿ ಓದ್ತಕ್ಕಂಥವರು, ನಮ್ಮ ಸ್ನೇಹಿತನು, ಇಬ್ಬರು ಕ್ಲಾಸ್ಮೇಟು. ಹಾಗಾಗಿ ನಮ್ಮ ಸ್ನೇಹಿತನು ಈ ಒಂದು ಮಟ್ಟಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಇನ್ನಷ್ಟು 100 ವರ್ಷ ಕಾಲ ತುಂಬ ಚೆನ್ನಾಗಿ ಬದುಕಲಿ. ಹುಟ್ಟುಹಬ್ಬಕ್ಕೆ ಬಂದು ಇಲ್ಲಿ ಇಷ್ಟು ಸಂಭ್ರಮವಾಗಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದಂಥ ಎಲ್ಲ ನನ್ನ ಬಂಧು ಮಿತ್ರರು, ಈ ತಾಲೂಕಿನ ನಾಗರಿಕರು ಹಾಗೂ ನನ್ನ ಹಿತೈಷಿಗಳು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಬಂದು ನನಗೆ ಶುಭ ಹಾರೈಸಿದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿದ್ದೀನಿ. ಅವರ ಒಂದು ಈ ಅಭಿಮಾನ, ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ. ಅವ್ರ ಸೇವೆಯಲ್ಲಿ ನಾನು ಯಾವಾಗಲೂ ತೊಡಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ದಿವಸ ನನ್ನ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ಅಭಿಮಾನಿಗಳಿಗೂ, ಗ್ರಾಮಸ್ಥರಿಗೂ, ಸಾರ್ವಜನಿಕರಿಗೂ ನಾನು ಹೇಳ್ತಾ ಇದ್ದೀನಿ.